ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಉಡುಪಿ ಜಿಲ್ಲೆಗೆ ಇವತ್ತು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಇದೆ. ಉಡುಪಿ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇದೆ. ಇನ್ನು ಮಲೆನಾಡು ಭಾಗದ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ತಾ ಇರುವಂಥದ್ದು. ಕೆಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್, ಇನ್ನು ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇರುವಂಥದ್ದು ಉಡುಪಿಯಲ್ಲಿ. ಮೈ ತುಂಬಿ ಹರಿತಾ ಇದೆ ಸೀತಾ, ಸ್ವರ್ಣ, ಸೌಪರ್ಣಿಕ ನದಿಗಳು. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇಂದು ಮಳೆ ಮತ್ತಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ. ತಗ್ಗು ಪ್ರದೇಶಗಳಲ್ಲಿ ನೆರೆ ಭೀತಿ ಇರೋದ್ರಿಂದ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ, ಯಾವ ರೀತಿಯಾಗಿ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಅನಾಹುತ ಸೃಷ್ಟಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಗಣೇಶ್. ನೋಡೋಣ. ಜಿಲ್ಲೆಯಲ್ಲಿ ಮುಂಗಾರು ಚುರುಕುಗೊಂಡಿರುವಂಥದ್ದು. ಕಳೆದ ಒಂದೆರಡು ದಿನಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಈ ಕಾರಣಕ್ಕಾಗಿ ಉಡುಪಿ ಜಿಲ್ಲೆಯಲ್ಲಿ ಹರಿಯುತ್ತಿರುವಂಥ ಪ್ರಮುಖ ನದಿಗಳು ಮೈದುಂಬಿ ಹರಿತಿರುವಂಥದ್ದು. ಪ್ರಮುಖವಾಗಿ ಪಶ್ಚಿಮ ಘಟ್ಟ ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗುವ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಮೂಲಕ ಸಮುದ್ರಕ್ಕೆ ಸೇರುವಂಥ ಪ್ರಮುಖ ನದಿಗಳಾದ ಸೀತಾ, ಸ್ವರ್ಣ, ಸೌಪರ್ಣಿಕ ಹಾಗೆ ಪ್ರಮುಖ ನದಿಗಳೇನಿದೆ ಇವುಗಳು ಬಹಳಷ್ಟು ಮೈದುಂಬಿ ಹರಿತಿರುವಂಥದ್ದು. ಅಂದರೆ ಪ್ರತಿ ವರ್ಷ ಬರುವಂಥ ಒಂದಿಷ್ಟು ಕಡೆಯಲ್ಲಿ ನೆರೆ ಬಂದೇ ಬರ್ತದೆ. ಆ ನಿಟ್ಟಿನಲ್ಲಿ ಅಲ್ಲಿಯ ಜನರು ಒಂದಿಷ್ಟು ಸುರಕ್ಷತಾ ದೃಷ್ಟಿಯಿಂದ ಒಂದಿಷ್ಟು ಸೂಚನೆಗಳನ್ನು ಮತ್ತು ತಮ್ಮನ್ನು ತಾವೇ ಸುರಕ್ಷತೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಗಳನ್ನು ಮಾಡಿಕೊಳ್ಳುವ ಅನಿವಾರ್ಯತೆ ಇರುವಂಥದ್ದು. ಅದರ ಜೊತೆಗೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಸರಿಸುಮಾರು 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಸಮುದ್ರ ಮೀನುಗಾರಿಕೆ ಮತ್ತು ಸಮುದ್ರದ ಬೀಚ್ ಸೈಡ್ ಹೋಗುವಂಥ ಪ್ರವಾಸಿಗರಿಗೆ ಕಟ್ಟುನಿಟ್ಟಿನ ಖಡಕ್ ಸೂಚನೆಗಳನ್ನು ನೀಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂಥದ್ದು. ಮೀನುಗಾರಿಕೆ ಸದ್ಯ ಯಾವುದೇ ರೀತಿಯ ಮೀನುಗಾರಿಕೆ ಇಲ್ಲದಿರುವಂಥದ್ದು. ಅದ್ರ ಜೊತೆಗೆ ಲೈನ್ ಕಂಬ್ ಏನು ಹೋಗ್ತದೆ ಶಾಲಾ ಕಾಲೇಜು ಮಕ್ಕಳಿಗೂ ಕೂಡ ಒಂದಿಷ್ಟು ನಿದರ್ಶನವನ್ನು ಈಗಾಗಲೇ ಜಿಲ್ಲಾಡಳಿತ ಮತ್ತು ಅಲ್ಲಿಯ ಶಾಲಾ ಶಿಕ್ಷಕರು ನೀಡಿರುವಂಥದ್ದು. ಮರ ಗಿಡಗಳು ಹಾಗೆ ಲೈನ್ ಕಂಬ್ ಏನು ಹಾದು ಹೋಗ್ತದೆ ಆ ಪ್ರದೇಶದಲ್ಲಿ ಭಾಳಷ್ಟು ಜಾಗ್ರತೆಯಲ್ಲಿ ಇರಬೇಕು. ಯಾಕಂದರೆ ಮಳೆಯ ವೇಗ, ಗಾಳಿಯ ವೇಗ ಇರುವುದರಿಂದ ಎಲ್ಲಿ ಆ ಮರಗಳು ಕಟ್ಟಾಗಿ ಲೈನ್ ಮೇಲೆ ಬೀಳ್ತದೆ ಒಂದಿಷ್ಟು ಅಪಾಯ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಸುರಕ್ಷತಾ ದೃಷ್ಟಿಯನ್ನು ಶಾಲಾ ವಿದ್ಯಾರ್ಥಿಗಳು ಕೂಡ ಪಾಲನೆ ಮಾಡುವ ಅನಿವಾರ್ಯತೆ ಇರುವಂಥದ್ದು. ಗಣೇಶ್ ಸಾಬ್ರಿಟೆ, ನ್ಯೂಸ್ 18 ಉಡುಪಿ.